ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಸಾವು ಆರೋಪ ಪ್ರಕರಣ ದೂರು ದಾಖಲಿಸೋಕೆ ಸಹಾಯವಾಣಿ ತೆರೆಯಲು ಆಗ್ರಹ ಕೇಳಿಬಂದಿದೆ. ಸಹಾಯವಾಣಿ ರಚಿಸುವಂತೆ ಸರ್ಕಾರಕ್ಕೆ ವಕೀಲರು ಆಗ್ರಹಿಸಿದ್ದಾರೆ. ಅನನ್ಯ ಭಟ್ ಪರ ವಕೀಲ ಮಂಜುನಾಥ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅಂದರೆ ದೂರು ದಾಖಲು ಮಾಡಲಿಕ್ಕೆ ಯಾರಾದರೂ ಮುಂದೆ ಬಂದರೆ ಅಥವಾ ಯಾರಾದರೂ ಕಾಣೆಯಾಗಿದ್ರೆ ಅಥವಾ ಯಾರಾದರೂ ಕೊಲೆ ಆಗಿದ್ರೆ ನಾಪತ್ತೆ ಆಗಿದ್ರೆ ಆ ರೀತಿ ಏನಾದರೂ ಕೇಸಸ್ಗಳಿದ್ರೆ ಸಹಾಯವಾಣಿ ಓಪನ್ ಮಾಡಬೇಕು ಅಂತ ಅನನ್ಯ ಭಟ್ ಕಾಣೆ ಬಗ್ಗೆ ದೂರು ನೀಡಿದ್ರು ಸುಜಾತ ಭಟ್ ಅವರು. ಕೆಲ ಕುಟುಂಬಗಳು ಸ್ಥಳೀಯ ಠಾಣೆಗೆ ಹೋಗೋಕೆ ಹಿಂದೇಟು ಹಾಕ್ತಾ ಇದ್ದಾವಂತೆ. ಹಾಗಾಗಿನೇ ಈ ಕುರಿತು ವೈಯಕ್ತಿಕವಾಗಿ ಹಲವು ಕುಟುಂಬದ ಬಗ್ಗೆ ನನಗೆ ತಿಳಿಸಿದ್ದಾರೆ. ಸರ್ಕಾರ ಸಹಾಯವಾಣಿ ರಚಿಸಿದ್ರೆ ಅಂಥವ್ರಿಗೆ ನೆರವಾಗುತ್ತೆ ಅಂತ ಹೇಳಿ ಕಾಣೆಯಾಗಿದ್ದ ಅನನ್ಯ ಭಟ್ ಪರ ವಕೀಲ ಮಂಜುನಾಥ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಆದಿತ್ಯ, ನೋಡ್ತಾ ಇದ್ದೀವಿ ಒಂದು ಕಡೆ SIT ಹಾಗೆ ಈ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಈಗ ಸಹಾಯವಾಣಿ ಆರಂಭ ಮಾಡಬೇಕು ಅನ್ನುವಂಥ ಒತ್ತಾಯ, ಅಂದರೆ ನಾಪತ್ತೆ ಆದವರು ಅಥವಾ ಕೊಲೆಯಾದಂಥವ್ರು ಕಾಣೆಯಾದವ್ರ ಬಗ್ಗೆ ಸ್ಥಳೀಯವಾಗಿ ಹಿಂದೇಟು ಹಾಕಲಾಗ್ತಿದೆಯಾ? ನಿಜಕ್ಕೂ ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆಯಾ? ಸಹಾಯವಾಣಿ ಆರಂಭ ಆದರೆ ನಿಜಕ್ಕೂ ಕೆಲವೊಂದಿಷ್ಟು ರಹಸ್ಯಗಳು ಹೊರಬರಬಹುದಾ? ಹೇಗೆ? ಹೌದು ಪ್ರಭು, ಯಾಕಂದರೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥವರು ಸದ್ಯ ಅನನ್ಯ ಭಟ್ ನಾಪತ್ತೆ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರುವಂಥ ಮಂಜುನಾಥ್, ಅಂದರೆ ಸುಜಾತ ಭಟ್, ಅನನ್ಯ ಭಟ್ನ ತಾಯಿ ಸುಜಾತ ಭಟ್ ಅವರ ಪರವಾಗಿರುವಂಥ ವಕೀಲರು ಮಂಜುನಾಥ್ ಅವರು ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಯಾಕಂದರೆ ಅವ್ರಿಗೂ ಕೂಡ ಈಗ ಈ ಒಂದು ಕೇಸ್ನ ತೆಗೆದುಕೊಂಡು ಬಳಿಕ ಈಗಾಗಲೇ ಅದರ ಕಂಪ್ಲೇಂಟ್ ಕೂಡ ಆಗಿದೆ. ಹಾಗಾಗಿ ಅವರಿಗೆ ಬೇರೆ ಬೇರೆ ಒಂದಿಷ್ಟು ಸಂತ್ರಸ್ತರು ಕಾಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯ ಒಂದು ವಿಚಾರವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ. ಆದರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಅವರಿಗೆ ಒಂಥರ ಆತಂಕ ಎದುರಾಗಿದೆ. ಮತ್ತು ಅವರ ಐಡೆಂಟಿಟಿ ರಿವೀಲ್ ಆದರೆ ಎಲ್ಲೋ ಒಂದು ಕಡೆ ಅವರಿಗೂ ಅಪಾಯ ಎದುರಾಗಬಹುದು ಅನ್ನುವಂತಹ ಭೀತಿ ಅವರಲ್ಲಿ ಇದೆ ಅನ್ನುವಂಥದ್ದು ಮಂಜುನಾಥ್ ಅವರ ಒಂದು ವರ್ಷನ್. ಹಾಗಾಗಿ ಸರ್ಕಾರ ಈಗ ಹೇಗೆಯೂ SITಯನ್ನು ಫಾರ್ಮ್ ಮಾಡಿದೆ. SITಯನ್ನು ಫಾರ್ಮ್ ಮಾಡಿದ ಬಳಿಕ ಫುಲ್ ಪವರನ್ನು ಕೂಡ SIT ಕೊಟ್ಟಾಗಿದೆ. ಕರ್ನಾಟಕದ ಯಾವುದೇ ಮೂಲೆಯಲ್ಲೂ ಕೂಡ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ದೂರುಗಳು ಬಂದರೂ ಏನೇ ಬೆಳವಣಿಗೆಗಳು ನಡೆದರೂ ಕೂಡ ಅದು SITಯ ಹೆಗಲ ಮೇಲೆ ಇರುತ್ತೆ. ಯಾವುದೇ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಾದರೂ ಕೂಡ ಅದು SIT ಹೆಗಲಿಗೆ ಬರುತ್ತೆ. SIT ಅದನ್ನು ಟೇಕ್ ಓವರ್ ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಹಾಗಾಗಿ ಮಂಜುನಾಥ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ SITಗೆ ಸಂಬಂಧಪಟ್ಟ ಹಾಗೆ ಒಂದು ಹೆಲ್ಪ್ಲೈನನ್ನು ಓಪನ್ ಮಾಡಿ, ಯಾರಾದರೂ ಸಂತ್ರಸ್ತರು ಇದ್ದರೆ. ಯಾಕಂದರೆ ಅವರು ಏನು ಈ ಹಿಂದೆ ಬಂದಿರುವಂಥ ಒಂದು ಆರೋಪ ಏನು ಅಂದರೆ, ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ ಅನ್ನುವಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಒಂದು ಅನುಮಾನಾಸ್ಪದ ಅಥವಾ ಲಿಂಕ್ ಆಗುವ ರೀತಿಯಲ್ಲಿ ಕಂಪ್ಲೇಂಟ್ ಆಗಿರುವಂಥದ್ದು ಅನನ್ಯ ಭಟ್ ಕೇಸ್ ಒಂದೇ. ಹಾಗಾದರೆ ಉಳಿದವರು ಯಾರು, ಅವರ ಐಡೆಂಟಿಟಿ ಏನು, ಅವರ ಮನೆಯವರಿಗೆ ಈ ವಿಚಾರ ಗೊತ್ತಿದೆಯಾ? ಗೊತ್ತಿದ್ರೂ ಕೂಡ ಇವರು ಹೇಳೋ ಥರ ಎಲ್ಲಾದರೂ ಭಯ ಪಡ್ಕೊಂಡು ಅವರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ವಾ? ಆತಂಕದಲ್ಲಿ ಏನಾದರೂ ಜೀವನವನ್ನು ದೂಡ್ತಾ ಇದ್ದಾರಾ? ಹಾಗಾಗಿ ಇಂಥವ್ರು ಯಾರಾದರೂ ಇದ್ದರೆ, ಇನ್ ಕೇಸ್ ಅದು ಸತ್ಯಾನ ಸುಳ್ಳೋ ಗೊತ್ತಿಲ್ಲ, ಆದರೆ ಇನ್ ಕೇಸ್ ನಾಡಿದ್ದು ಶವವನ್ನು ಅಗಿಯುವಂಥ ಸಂದರ್ಭ ಯಾವುದೇ ರೀತಿಯ ಒಂದು ಕಳೆ ಬರಹ ಸಿಕ್ಕಿದ್ರೂ ಕೂಡ ಈ ಪೊಲೀಸರಿಗೆ ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅದು ಉಪಯೋಗವಾಗುತ್ತೆ ಅನ್ನುವಂಥ ಒಂದು ಚರ್ಚೆ. ಅಂದರೆ ಇನ್ ಕೇಸ್ ಡೌಟ್ ಇದ್ದರೆ ಆ ಒಂದು DNA ಮ್ಯಾಚಿಂಗ್ ಮಾಡುವಂಥದ್ದಾಗಿರ್ಬೋದು, ಆ ಫಾರೆನ್ಸಿಕ್ ವರದಿಯ ಆಧಾರದಲ್ಲಿ ಆ ಮಿಸ್ಸಿಂಗ್ ಕೇಸ್ ಏನಿದೆ ಅಥವಾ ಸಿಕ್ಕಂಥ ಕಳೆ ಬರಹದ ಒಂದು ಅಸ್ಥಿಪಂಜರದ ಯಾವ ಸಂದರ್ಭದಲ್ಲಿ ಅದನ್ನು ಹೂತಾಕಲಾಗಿತ್ತು, ಅದು ಎಷ್ಟು ವಯಸ್ಸಿನ ಒಂದು ಮನುಷ್ಯನ ಅಸ್ಥಿಪಂಜರ, ಕಳೆ ಬರಹ, ಹೀಗೆಲ್ಲ ತನಿಖೆ ಮಾಡೋದಕ್ಕೆ ಅದು ಯೂಸ್ ಆಗಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಲೆಕ್ಕಾಚಾರಗಳನ್ನು ಹಾಕೊಳ್ಳಲಾಗಿದೆ. ಹಾಗಾಗಿ SITಯ ತನಿಖೆಯ ಬೆನ್ನಲ್ಲೀಗ ಹೆಲ್ಪ್ಲೈನ್ಗೂ ಕೂಡ ಆಗ್ರಹ ಕೇಳಿ ಬಂದಿದೆ. ಸರ್ಕಾರ ಯಾವ ಥರ ಸ್ಪಂದಿಸುತ್ತೆ ನೋಡಬೇಕಾಗಿದೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.